ಕೂದಲು ಉದುರ್ತಾ ಇದೆ, ತಿಕ್ಕಾಗಿ ಕೂದಲು ಬೆಳೆಯಲ್ಲ, ಉದ್ದವಾಗಿ ದಪ್ಪವಾಗಿ ಬೆಳೆಯಲ್ಲ. ಏನು ಮಾಡೋದು ಅಂತ ನೋಡೋಣ. ನಾವು ಸಾಮಾನ್ಯವಾಗಿ ಅವಕಡನ ತಿಂದು ಬೀಜನ ಬಿಸಾಕ್ತೀವಿ. ಇನ್ನು ಮುಂದೆ ಬೀಜನ ಬಿಸಾಕಕ್ಕೆ ಹೋಗ್ಬೇಡಿ. ಈ ಥರ ಮಾಡಿ ನೋಡಿ, ನಿಮ್ಮ ಉದುರೋ ಕೂದಲು ಮತ್ತೆ ಬೆಳೆಯಲು ಪ್ರಾರಂಭವಾಗುತ್ತೆ. ಉದ್ದವಾದ ದಪ್ಪವಾದ ಕೂದಲು ಬರಲು ಸಹಾಯ ಮಾಡುತ್ತೆ ಈ ಒಂದು ಬೀಜದಿಂದ. ನಾವು ಅವಕಡ ಹೆಲ್ತಿಗೆ ಎಷ್ಟು ಒಳ್ಳೆಯದೋ ಅಷ್ಟೇ ನಿಮಗೆ ತಲೆ ಕೂದಲು ಕೂಡ ಅವಕಡದು ಬೀಜ ತುಂಬ ಒಳ್ಳೆಯದು. ಇದನ್ನು ಬಿಸಾಕಕ್ಕೆ ಹೋಗ್ಬೇಡಿ. ನಾನು ಅವಕಡ ಬೀಜನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ತುರಿದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಸಿಪ್ಪೆನ ಸುಲ್ಕೋಬೇಕು. ಒಂದು ಅವಕಡ ಬೀಜನ ತೊಗೊಂಡ್ರೆ ಸಾಕು. ನೀವು ಎಣ್ಣೆ ಜಾಸ್ತಿ ಮಾಡ್ಕೊಳ್ತೀವಿ ಅಂದರೆ ಇನ್ನೊಂದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಒಂದು ಅವಕಡನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಅದನ್ನು ತುರಿದುಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅವಕಡ ಬೀಜನ ಬಳಸೋದ್ರಿಂದ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ. ಅದರಲ್ಲಿ ಜಾಸ್ತಿಯಾಗಿ ಕೊಬ್ಬಿನ ಆಮ್ಲಗಳು ಇರೋದ್ರಿಂದ ನೆತ್ತಿಯಲ್ಲಿ ಕೂದಲು ಸಮೃದ್ಧವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಜಾಸ್ತಿಯಾಗಿ ನೆತ್ತಿ ಭಾಗದಲ್ಲಿ ಕೂದಲು ಉದುರೋ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದನ್ನು ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ದಪ್ಪವಾಗಿ ಕೂಡ ಬೆಳೆಯುತ್ತೆ. ನಿಮಗೆ ಡ್ಯಾಂಡ್ರಫಿನ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಈ ಅವಕಡ ಬೀಜನ ಬಳಸೋದ್ರಿಂದ. ಅವಕಡ ಅಂತಲೂ ಕರೀತಾರೆ ಅಥವಾ ಬೆಣ್ಣೆ ಹಣ್ಣು ಅಂತಲೂ ಕೂಡ ಕರಿತೀವಿ ಇದನ್ನು. ಈ ಬೀಜನ ನಾವು ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಯಾವುದಾದ್ರೂ ಪಾತ್ರೆ ತೊಗೋಬೋದು. ಅದಕ್ಕೆ ತುರಿದಿಟ್ಕೊಂಡಿರುವ ಅವಕಡ ಬೀಜನ ಹಾಕ್ಕೊಳ್ತಾ ಇದ್ದೀನಿ. 2 ಬೀಜನ ತುರಿದುಬಿಟ್ಟು ಹಾಕ್ಕೊಳ್ಳಿ. ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ಬಿಸಿಯಾದರೂ ಮಾಡ್ಕೋಬೋದು, ಇಲ್ಲ 24 ಗಂಟೆ ಈ ಬೀಜದಲ್ಲಿ ನೀವು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡ್ರೂ ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಈ ಅವಕಡ ಸ್ವಲ್ಪ ಹರಳೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೋಬೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಇಲ್ಲ ನೀವು ಎಣ್ಣೆಗೆ ಹಾಕಿಬಿಟ್ಟು 24 ಗಂಟೆ ಏನು ಬೀಜನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ 24 ಗಂಟೆ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಡೇ ಅದನ್ನು 24 ಗಂಟೆ ಆದಮೇಲೆ ತೆಗೆದುಬಿಟ್ಟು ಫಿಲ್ಟ್ರ್ ಮಾಡಿ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಡೇ 24 ಗಂಟೆ ಬಿಟ್ಟು ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಉದುರೋ ಸಮಸ್ಯೆ, ಕೂದಲು ಚೆನ್ನಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ಕೂದಲು ಹೊಳಪು ಕೂಡ ಹೆಚ್ಚಾಗುತ್ತೆ. ಈ ಎಣ್ಣೆನ ಬಳಸೋದ್ರಿಂದ ನಿಮ್ಮ ಕೂದಲು ಸಮಸ್ಯೆ ಏನೇ ಇದ್ದರೂ ಕೂಡ ಈ ಅವಕಡ ಬೀಜನ ಬಳಸೋದ್ರಿಂದ ಕಡಿಮೆಯಾಗುತ್ತೆ. ಅವಕಡ ಬೀಜದಲ್ಲಿ ಜಾಸ್ತಿಯಾಗಿ ಅಮೋನಿಯಾ ಆಮ್ಲಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದರಲ್ಲಿ ವಿಟಮಿನ್ಗಳಿಂದ ಸಮೃದ್ಧವಾಗಿರುತ್ತೆ. ಬೀಜಗಳು ನೆತ್ತಿಗೆ ಪೋಷಣೆ ಕೂಡ ನೀಡುತ್ತೇವೆ ಈ ಬೀಜವನ್ನು ಬಳಸೋದ್ರಿಂದ. ಚೆನ್ನಾಗಿ ಇವಾಗ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುದಿ ಬಂದರೆ ಸಾಕು. ಕುದಿ ಬಂದಮೇಲೆ ನಾನು ಆ ಪಾತ್ರೆಯಲ್ಲೇ 24 ಗಂಟೆ ಹಾಗೆ ಬಿಡ್ತಾ ಇದ್ದೀನಿ. 24 ಗಂಟೆ ಆದಮೇಲೆ ಇದನ್ನು ಸೋದಿಸ್ಕೊಂಡು ಅವತ್ತೇ ನೀವು ಅಪ್ಲೈ ಮಾಡ್ಕೋಬೋದು. ನೀವು ನೀರಲ್ಲಿ ಇಟ್ಕೊಂಡ್ರೆ ಈ ನೀರನ್ನು ಸೋದಿಸ್ಬಿಟ್ಟು ಮತ್ತೆ 24 ಗಂಟೆ ಬಿಟ್ಟು ಆಮೇಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ನ ಸಮಸ್ಯೆ ಕಡಿಮೆ ಆಗುತ್ತೆ. ಸಮೃದ್ಧವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಇವಾಗ ಒಂದು ಬಾಟ್ಲಿಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಬೇಕು ಆವಾಗ ಅಪ್ಲೈ ಮಾಡಿಬಿಟ್ಟು 1 ಗಂಟೆ ಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಈ ಎಣ್ಣೆನ ಬಳಸಿದ್ಮೇಲೆ ಈ ಎಣ್ಣೆನ ವಾರದಲ್ಲಿ 2 ಸರಿ ಬಳಸ್ತಾ ಬನ್ನಿ. ಬಳಸಿದ್ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಹೇರನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆನೇ ಕಡಿಮೆ ಆಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಕೂದಲು ಎಷ್ಟು ತಿಕ್ಕಾಗಿ ಇದೆ ಅಂತ. ಇದೇ ಥರನೇ ಕೂದಲು ತಿಕ್ಕಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ ಈ ಎಣ್ಣೆನ ಬಳಸೋದ್ರಿಂದ. ನಾನು ಜಾಸ್ತಿಯಾಗಿ ನೆತ್ತಿ ಭಾಗಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನೆತ್ತಿ ಭಾಗದಲ್ಲೇ ಸ್ವಲ್ಪ ಜಾಸ್ತಿಯಾಗಿ ಕೂದಲು ಉದುರೋ ಸಮಸ್ಯೆ ಕಾಣಿಸ್ಕೊಳ್ಳೋದು. ಅದರಿಂದ ಚೆನ್ನಾಗಿ ನೆತ್ತಿಯಲ್ಲಿ ಅಪ್ಲೈ ಮಾಡಿಬಿಟ್ಟು 1 ಗಂಟೆ ಬಿಟ್ಟು ಆದಷ್ಟು ಮೈಲ್ಡ್ ಶಾಂಪಲ್ಲಿ ಹೇರನ್ನು ವಾಶ್ ಮಾಡ್ಕೋಬೇಕು. ಇದನ್ನು ಕ್ಲೀನಾಗಿ ಕೂದಲಿಗೆಲ್ಲ ಫುಲ್ಲು ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬೋದು.
ನೋಡಿ ಇವಾಗ ಅಪ್ಲೈ ಮಾಡ್ಕೊಂಡು ಆಗಿದೆ. 1 ಗಂಟೆ ಬಿಡಬೇಕು. 1 ಗಂಟೆ ಆದಮೇಲೆ ಹೇರನ್ನ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.